ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವಾನಂದ್ ತಳವಾರ್. ಅಖಂಡ ಭಾರತ ಈ ಜಾತಿ ಪದ್ಧತಿಯಲ್ಲಿ ಮುಳುಗಿ ನರಳಾಡುತ್ತಿರುವಾಗ ಈ ಜಾತಿ ಪದ್ಧತಿಯನ್ನೇ ನಿರ್ಮೂಲನೆ ಮಾಡಲೆಂದು ಮಹಾರಾಷ್ಟ್ರದ ರತ್ನಾಗಿರಿ ಜಿಲ್ಲೆಯ ಅಂಬೇವಾಡಿ ಎಂಬ ಗ್ರಾಮದಲ್ಲಿ ಒಬ್ಬ ಸೂರ್ಯನ ಜನನವಾಗುತ್ತೆ ಸ್ನೇಹಿತರೆ. ಅವರೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ಆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸಂಕ್ಷಿಪ್ತ ಸ್ಟೋರಿಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ತುಂಬು ಬಡತನದ ಜೀವನ ಅದು. ಮಹಾರಾಷ್ಟ್ರದ ರತ್ನಾಗಿರಿ ಜಿಲ್ಲೆಯ ಅಂಬೇವಾಡಿ ಎಂಬ ಸಣ್ಣ ಹಳ್ಳಿ. ತಮ್ಮ ತಂದೆಗೆ 14ನೇ ಮಗನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಜನಿಸ್ತಾರೆ. ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗಬೇಕಾದ್ರೆ ಹಲವಾರು ಸಮಸ್ಯೆಗಳನ್ನು ಎದುರಿಸುವ ಆ ಒಂದು ಪ್ರಾಚೀನ ಕಾಲದ ಸಮಸ್ಯೆ ಸ್ನೇಹಿತರೆ. ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ಕಡು ಬಡತನದಲ್ಲಿ ಈ ಶಿಕ್ಷಣವನ್ನು ಪಡೆಕೊಂಡು ಈ ನನ್ನ ಶಿಕ್ಷಣದಿಂದ ಭವ್ಯ ಭಾರತದ ಚರಿತ್ರೆಯನ್ನೇ ಇತಿಹಾಸದ ಪುಟಗಳಲ್ಲಿ ಸೇರಿಸಬೇಕೆನ್ನುವ ಸಂಕಲ್ಪದಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಭಾರತಕ್ಕೆ ಬರ್ತಾರೆ ಸ್ನೇಹಿತರೆ. 14ನೇ ಮಗನಾದ್ರೂ ಸಹಿತ ತನ್ನ ತಂದೆಗೆ ಎಲ್ಲಿಲ್ಲದ ದಾರಿದ್ರ್ಯ, ಬಡತನ, ಮನೆಯಲ್ಲಿ ಒಂದು ಕಾಳಿಗೆ ಗತಿ ಇಲ್ಲದಂತ ಪರಿಸ್ಥಿತಿಯಲ್ಲಿಯೂ ಡಾಕ್ಟರ್ BR ಅಂಬೇಡ್ಕರ್ ಅವರು ವ್ಯಾಸಂಗಕ್ಕೆ ಸೇರ್ಕೋತಾರೆ ಸ್ನೇಹಿತರೆ. ತನ್ನ ಹಳ್ಳಿಯಿಂದ ಪಟ್ಟಣಕ್ಕೆ ಶಾಲೆಗೆ ಹೋಗುವಾಗ ಮೇ ತಿಂಗಳ ಕಡು ಬಿಸಿಲಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೈಯಲ್ಲಿ ಪಠ್ಯ ಪುಸ್ತಕವನ್ನು ಹಿಡಿದುಕೊಂಡು ಶಾಲೆಗೆ ಹೋಗುವ ಒಂದು ಸನ್ನಿವೇಶ ಅದು. ಅಲ್ಲಿ ಹೋಗುವಾಗ ಒಬ್ಬ ರೈತ ತನ್ನ ಹೊಲದಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮುಗಿಸಿ ಎರಡು ಎತ್ತನ್ನ ಆ ನೇಗಿಲಿಗೆ ಕಟ್ಕೊಂಡು ಗಾಡಿ ಮೇಲೆ ಕುತ್ಕೊಂಡು ಗಾಡಿ ಹೊಡಿತಾ ರಸ್ತೆಯಲ್ಲಿ ಸಾಗ್ತಾ ಇರ್ತಾನೆ. ಅಂತ ಪರಿಸ್ಥಿತಿಯಲ್ಲಿ ಆ ಬೇಸಿಗೆಯಲ್ಲಿ ಮರುಭೂಮಿಯಲ್ಲಿ ಹಿಡಿ ನೀರು ಸಿಕ್ಕಂತೆ ಖುಷಿಪಟ್ಟ ಅಂಬೇಡ್ಕರ್ ತನ್ನ ಪುಸ್ತಕಗಳನ್ನು ತೆಗೆದುಕೊಂಡು ಆ ಗಾಡಿ ಒಳಗಡೆ ಇಟ್ಕೊಂಡು ಜಿಗಿದು ಕೂಡ್ತಾನೆ ಸ್ನೇಹಿತರೆ. ಅಷ್ಟರಲ್ಲಿ ಗಾಡಿ ಒಂದು 4 ಹೆಜ್ಜೆ ಹೋದ ತಕ್ಷಣ ಆ ರೈತ ಏನು ಅನ್ನೋದಿಲ್ಲ. ಅಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಮುಂದೆ ಹೋಗಿ 2 ಎತ್ತಿನ ನೊಗವನ್ನ ಬಿಚ್ಕೊಂಡು ಗಾಡಿಯನ್ನ ಹುಂಟಿ ಹಾರಿಸಿಬಿಡ್ತಾನೆ ಸ್ನೇಹಿತರೆ. ಕಡಿಗಳಿಂದ ತುಂಬಿದ ಇಕ್ಕೆಲ ರಸ್ತೆಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಂಗಾತ ಬಿದ್ದ್ಬಿಡ್ತಾರೆ ಸ್ನೇಹಿತರೆ. ಇದು ದಾರಿದ್ರ್ಯಕ್ಕೆ ಒಳ್ಳೆಯ ನಿದರ್ಶನ ಸ್ನೇಹಿತರೆ, ಜಾತಿ ಪದ್ಧತಿಗೆ ಒಳ್ಳೆಯ ನಿದರ್ಶನ. ಎಲ್ಲಿ ಕೀಳನ್ನು ನಾವು ಕಾಣ್ತೀವೋ ಅದಕ್ಕೆ ಒಂದು ಅತ್ಯುತ್ತಮ ನಿದರ್ಶನ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಾಲ್ಯದ ಒಂದು ಸನ್ನಿವೇಶ ಸ್ನೇಹಿತರೆ. ಇಷ್ಟೆಲ್ಲ ಕಡು ಬಡತನದಲ್ಲಿ ಬೆಳೆದ ಡಾಕ್ಟರ್ BR ಅಂಬೇಡ್ಕರ್ ಅವರು ತನ್ನ ಗುರುವಿನ ಆಶೀರ್ವಾದದಿಂದ ಉನ್ನತ ಶಿಕ್ಷಣಕ್ಕೂ ಹೋಗ್ತಾರೆ. ಇಂಗ್ಲೆಂಡ್ಗೆ ಹೋಗ್ತಾರೆ, ಪ್ಯಾರಿಸ್ಗೆ ಹೋಗ್ತಾರೆ. ಅಲ್ಲೆಲ್ಲ ಒಳ್ಳೊಳ್ಳೆ ಡಿಲಿಟ್ ಪದವಿಯನ್ನ, ಕಾನೂನು ಪದವಿಗಳನ್ನ, ಮುಂತಾದ PhDಗಳಂತ ಅತ್ಯುನ್ನತ ಹುದ್ದೆಗಳನ್ನ ಪಡ್ಕೊಂಡು ಭಾರತಕ್ಕೆ ಬರ್ತಾರೆ ಸ್ನೇಹಿತರೆ. ಅಷ್ಟರಲ್ಲಿ ರೆಡಿಯಾಗಿತ್ತು ನಮ್ಮ ದೇಶಕ್ಕೆ ಬೇಕಾದಂತಹ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಾದ ಭಾರತದ ಸಂವಿಧಾನ ಸ್ನೇಹಿತರೆ. ಅಲ್ಲಿ ಡಾಕ್ಟರ್ BN ರಾವ್, ಡಾಕ್ಟರ್ BR ಅಂಬೇಡ್ಕರ್, ಇನ್ನೊಬ್ರು ಪಂಡಿತರು ಕೂಡಿಕೆಶಿನ್ ಡಾಕ್ಟರ್ BR ಅಂಬೇಡ್ಕರ್ಗೆ ಮಹಾತ್ಮ ಗಾಂಧೀಜಿಯವರು ಸಂವಿಧಾನಕ್ಕೆ ಅಣಿ ಮಾಡಿಕೊಡ್ತಾರೆ ಸ್ನೇಹಿತರೆ. ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಮಹಾಭಾರತ ಗ್ರಂಥಕ್ಕಿಂತಲೂ ಮಿಗಿಲಾದ ಸಂವಿಧಾನವನ್ನು ರಚನೆ ಮಾಡಕ್ಕೆ ಹೇಳ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ. ಹಲವು ದೇಶಗಳನ್ನು ಸುತ್ತುತ್ತಾರೆ, ಹಲವು ದೇಶದ ಸನ್ನಿವೇಶಗಳನ್ನು ನೋಡ್ತಾರೆ. ನಮ್ಮ ದೇಶಕ್ಕೆ ಇಂಥದ್ದೇ ಸಂವಿಧಾನ ಬೇಕಂತೆ ಕೊನೆಯದಾಗಿ 2 ವರ್ಷ 11 ತಿಂಗಳು 18 ದಿವಸಗಳಲ್ಲಿ ಅಖಂಡ ಭಾರತಕ್ಕೆ ಸುಂದರವಾದ ಸಂವಿಧಾನವನ್ನು ನೀಡುತ್ತಾರೆ. ಇದೆಲ್ಲ ಆದ್ಮೇಲೆ ಮತ್ತೆ ತಮ್ಮ ಹುದ್ದೆಯಲ್ಲಿ ಮುಂದೆ ಕಂಟಿನ್ಯೂ ಮಾಡ್ತಾರೆ ಸ್ನೇಹಿತರೆ. ಅದು ಅಲ್ಲಿ ನಡೆದಿರ್ತಕ್ಕಂಥ ಹೈಕೋರ್ಟಿನ ಒಂದು ಸುಂದರವಾದ ಸನ್ನಿವೇಶ. 8 ಮಂದಿಗೆ ಗಲ್ಲು ಶಿಕ್ಷೆ ಆಗುವ ಕೊನೆಯ ಕ್ಷಣದ ವಾದ ಹೈಕೋರ್ಟ್ನಲ್ಲಿ ನಡೆದಿರುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಅವ್ರ ಪರವಾಗಿ ವಾದವನ್ನ ಮಂಡಿಸಲಿಕ್ಕೆ ಕೋರ್ಟಲ್ಲಿ ಸಜ್ಜಾಗಿ ಕೋರ್ಟ್ ಹಾಕೊಂಡು ನಿಂತು ವಾದ ಮಾಡ್ತಾರೆ ಸ್ನೇಹಿತರೆ. ಅಪರಾಧಿ ಕೋರ್ಟಲ್ಲಿ ಕೊನೆಯ ಕ್ಷಣದಲ್ಲಿ ಶಿಕ್ಷೆಗೆ ಗುರಿ ಆಗ್ಬೇಕು ಅನ್ನುವಷ್ಟರಲ್ಲಿ ವಾದ ಮಂಡಿಸುತ್ತಿರುವಾಗಲೇ ಅವರ ಕೈಯಲ್ಲಿ ಒಬ್ಬ ಅಸಿಸ್ಟೆಂಟ್ನಿಂದ ಒಂದು ಸಣ್ಣ ಚೀಟಿ ಬರುತ್ತೆ ಸ್ನೇಹಿತರೆ. ಡಾಕ್ಟರ್ BR ಅಂಬೇಡ್ಕರ್ ಆ ಚೀಟಿ ನೋಡಿ ಮತ್ತೆ ನ್ಯಾಯಾಧೀಶರ ಮುಂದೆ ವಾದವನ್ನ ಮಂಡಿಸಲಿಕ್ಕೆ ಸಿದ್ಧ ಆಗ್ತಾರೆ. ಅಲ್ಲೇ ಅವರ ಮಂಡಿಸ್ತಕ್ಕಂಥ ವಾದದಿಂದ ಆ 8 ಮಂದಿ ಗಲ್ಲು ಶಿಕ್ಷೆಯಿಂದ ಪಾರಾಗ್ತಾರೆ. ಪಾರಾಗಿ ತಮ್ಮ ಕೋರ್ಟನ್ನ ಬಿಚ್ಚಿ ಟೇಬಲ್ ಮೇಲೆ ಇಟ್ಟು ಕುಳಿತಾಗ ಕೊನೆಗೆ ನ್ಯಾಯಾಧೀಶ ಎದ್ದು ನಿಂತು, ಅಂಬೇಡ್ಕರ್ ಅವರೇ, ನೀವು ವಾದ ಮಂಡಿಸ್ತಿರುವಾಗ ನಿಮ್ಮ ಕೈಯಲ್ಲಿ ಒಂದು ಚೀಟಿ ಬಂತಲ್ಲ, ಅದು ಏನು ಅಂತ ಕೇಳ್ತಾರೆ. ಏನಿಲ್ಲ ನ್ಯಾಯಾಧೀಶರೇ,
ಅದು ನನ್ನ ಮಗುವಿನ ಮರಣದ ಸೂಚಕದ ಚಿಹ್ನೆ